ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳ ಕುರಿತು ಕ್ವಿಜ್ ವಿಡಿಯೋ ನೋಡೋಣ. ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಈ ನದಿಯಿಂದ ಬಂದಿದೆ. ಉತ್ತರ ಸಿಂಧೂ ನದಿ. ಭಾರತವು ಭೌಗೋಳಿಕವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಗೋಳದ ನಡುವೆ ಇದೆ. ಉತ್ತರಾರ್ಧ ಮತ್ತು ಪೂರ್ವಾರ್ಧ ಗೋಳದ ನಡುವೆ ಇದೆ. ಭಾರತದ ಒಟ್ಟು ವಿಸ್ತೀರ್ಣ $32,87,263 ಚದರ ಕಿಲೋಮೀಟರ್. ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ? ಉತ್ತರ 7ನೇ ಸ್ಥಾನ. 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಉತ್ತರ 121 ಕೋಟಿ. ಭಾರತದ ಪ್ರಧಾನ ಭೂಭಾಗವು ಡ್ಯಾಶ್ದಿಂದ ಡ್ಯಾಶ್ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ. ಉತ್ತರ 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷದವರೆಗೆ. ಪ್ರಪಂಚದ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆಯ ಪ್ರಮಾಣ ಉತ್ತರ 17.5ರಷ್ಟಿದೆ. ಭೌಗೋಳಿಕವಾಗಿ ಭಾರತದ ಭೂಭಾಗ ಡ್ಯಾಶ್ ಮತ್ತು ಡ್ಯಾಶ್ ರೇಖಾಂಶಗಳ ಮಧ್ಯೆ ಇದೆ. ಉತ್ತರ 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷದವರೆಗೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಉತ್ತರದ ತುತ್ತ ತುದಿ ಉತ್ತರ ಇಂದಿರಾ ಕೋಲ್. ಭಾರತ ಉತ್ತರದಿಂದ ದಕ್ಷಿಣಕ್ಕೆ ಇರುವ ದೂರ ಉತ್ತರ ಎಷ್ಟಿರ್ಬೋದು? 3214 ಕಿಲೋಮೀಟರ್. ಭಾರತ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂಥ ದೂರ ಉತ್ತರ ಗೆಸ್ ಮಾಡಿ. ಉತ್ತರ 2933 ಕಿಲೋಮೀಟರ್. ಭಾರತದ ಭೂಗಡಿಯ ಉದ್ದ ಉತ್ತರ 15,200 ಕಿಲೋಮೀಟರ್. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಉತ್ತರ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ರೇಖಾಂಶ ಉತ್ತರ
ಗೆಸ್ ಮಾಡ್ಬೋದಾ? ಉತ್ತರ 82.5 ಡಿಗ್ರಿ ಪೂರ್ವ ರೇಖಾಂಶ. ನೆಕ್ಸ್ಟ್ ಪ್ರಶ್ನೆ. ಭಾರತೀಯ ಆದರ್ಶ ಕಾಲಮಾನವು ಈ ರೇಖಾಂಶವನ್ನು ಆಧರಿಸಿದೆ. ಯಾವ ರೇಖಾಂಶವದು? ಗೆಸ್ ಮಾಡ್ಬೋದಾ? ಉತ್ತರ 82.5 ಡಿಗ್ರಿ ಪೂರ್ವ ರೇಖಾಂಶ. ನೆಕ್ಸ್ಟ್ ಪ್ರಶ್ನೆ. ಭಾರತದ ಕರಾವಳಿ ತೀರದ ಉದ್ದ ಎಷ್ಟು ಕಿಲೋಮೀಟರ್ ಇರ್ಬೋದು? ಕರಾವಳಿ ತೀರದ ಉದ್ದ ಉತ್ತರ 6100 ಕಿಲೋಮೀಟರ್. ನೆಕ್ಸ್ಟ್ ಪ್ರಶ್ನೆ. ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಕರಾವಳಿ ತೀರದ ಉದ್ದ ಉತ್ತರ 7516.60 ಕಿಲೋಮೀಟರ್. ನೆಕ್ಸ್ಟ್ ಪ್ರಶ್ನೆ. ಭಾರತ ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಉತ್ತರ ಎಷ್ಟು ರಾಷ್ಟ್ರಗಳಿರ್ಬೋದು? ಉತ್ತರ 7 ರಾಷ್ಟ್ರಗಳೊಂದಿಗೆ ಹಂಚಿಕೊಂಡಿದೆ, ಭೂಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಪ್ರಶ್ನೆ. ಭಾರತ ಎಷ್ಟು ದೇಶಗಳೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿದೆ? ಉತ್ತರ 2 ದೇಶಗಳು, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ನೆಕ್ಸ್ಟ್ ಪ್ರಶ್ನೆ. ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡಿರುವಂಥ ರಾಷ್ಟ್ರಗಳು? ಉತ್ತರ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ ಮತ್ತು ಮಯನ್ಮಾರ್. 7 ರಾಷ್ಟ್ರಗಳೊಂದಿಗೆ ಭಾರತ ಭೂಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಪ್ರಶ್ನೆ. ಪ್ರಾಕೃತಿಕವಾಗಿ ಭಾರತವನ್ನು ಎಷ್ಟು ಭಾಗ ಮಾಡಲಾಗಿದೆ? ಅಧ್ಯಯನ ಮಾಡುವ ದೃಷ್ಟಿಯಿಂದ ಭಾರತವನ್ನು ಎಷ್ಟು ಭಾಗ ಮಾಡಲಾಗಿದೆ? ಉತ್ತರ 4 ಭಾಗ. ಉತ್ತರದ ಪರ್ವತ ಪ್ರದೇಶ, ಉತ್ತರದ ಮಹಾಮೈದಾನ ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನ. ಹೀಗೆ ಪ್ರಾಕೃತಿಕವಾಗಿ ಭಾರತವನ್ನು 4 ಭಾಗ ಮಾಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ ಸಂಧಿಸುವಂತಹ ಬೆಟ್ಟ ಯಾವುದು? ಇದು ಬಹಳಷ್ಟು ಸಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳಿದಂಥ ಒಂದು ಪ್ರಶ್ನೆಯಾಗಿದೆ. ಗೆಸ್ ಮಾಡಿ. ಉತ್ತರ ನೀಲಗಿರಿ ಬೆಟ್ಟ. ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 23. ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ? ದಕ್ಷಿಣ ಭಾರತದಲ್ಲಿ ಉತ್ತರ ಆನೈಮುಡಿ. ನೆಕ್ಸ್ಟ್ ಪ್ರಶ್ನೆ. ಡೂನ್ಗಳೆಂದರೇನು? ಡೂನ್ಗಳೆಂದರೆ ಏನು ಅಥವಾ ಡೂನ್ಸ್ಗಳೆಂದರೆ ಏನು? ಉತ್ತರ ಶಿವಾಲಿಕ್ ಬೆಟ್ಟದ ಕಿರಿದಾದ ಮೈದಾನಗಳನ್ನು ಡೂನ್ಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 25. ಹಿಮಾಲಯದ ಪಾದ ಬೆಟ್ಟಗಳು ಅಂದರೆ? ಉತ್ತರ ನಿಮಗೆ ಸರಿಯಾಗಿದೆ, ಶಿವಾಲಿಕ್ ಶ್ರೇಣಿ ಅಥವಾ ಶಿವಾಲಿಕ್ ಬೆಟ್ಟಗಳು. ನೆಕ್ಸ್ಟ್ ಪ್ರಶ್ನೆ. ಗಂಗಾ ನದಿಯ ಉಗಮ ಸ್ಥಾನ? ಉತ್ತರ ಗಂಗೋತ್ರಿ. ಗಂಗೋತ್ರಿಯಲ್ಲಿ ಗಂಗಾ ನದಿ ಹುಟ್ಟುತ್ತದೆ. ನೆಕ್ಸ್ಟ್ ಪ್ರಶ್ನೆ. ಉತ್ತರ ಮಹಾಮೈದಾನವು ಯಾವ ನದಿಗಳ ಸಂಚಯನದಿಂದ ನಿರ್ಮಾಣವಾಗಿದೆ? ಉತ್ತರದ ಮಹಾಮೈದಾನ ಪ್ರದೇಶ ಯಾವ ನದಿಗಳ ಸಂಚಯನದಿಂದ? ಉತ್ತರ ಸಟ್ಲೇಜ್ ಮತ್ತು ಗಂಗಾ. ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 28. ಲಗೂನ್ಗಳೆಂದರೇನು? ಲಗೂನ್ಗಳೆಂದರೇನು?
ಉತ್ತರ, ಉಪ್ಪು ನೀರಿನ ಸರೋವರಗಳನ್ನು ಲಗೂನ್ಗಳು ಅಂತ ಕರೀತಾರೆ. ನೆಕ್ಸ್ಟು 29. ಭಾರತಕ್ಕೆ ಸೇರಿರುವ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು? ಉತ್ತರ 247, 43 ಅರಬ್ಬಿ ಸಮುದ್ರದಲ್ಲಿ, 204 ಬಂಗಾಳ ಕೊಲ್ಲಿಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳನ್ನು ಹೀಗೆ ಕರೆಯುವರು? ಉತ್ತರ, ಸಹ್ಯಾದ್ರಿ ಬೆಟ್ಟಗಳು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 31. ಲಕ್ಷದ್ವೀಪಗಳು ಎಂತಹ ದ್ವೀಪಗಳಾಗಿವೆ? ಎಂತಹ ದ್ವೀಪಗಳು? ಲಕ್ಷದ್ವೀಪಗಳು ಎಂತಹ ದ್ವೀಪಗಳು? ಉತ್ತರ, ಹವಳದ ದ್ವೀಪಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ 32. ಸಂಖ್ಯೆ 32. ಭಾರತದ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಈ ದ್ವೀಪದಲ್ಲಿ ಕಂಡುಬರುತ್ತದೆ. ಉತ್ತರ, ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 33. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಡ್ಯಾಶ್. ಏನಿವು? ಎಂತಹ ದ್ವೀಪಗಳು? ಉತ್ತರ, ಗಟ್ಟಿಯಾದ ಜ್ವಾಲಾಮುಖಿ ದ್ವೀಪಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಚಿಲ್ಕ್ ಸರೋವರ ಈ ರಾಜ್ಯದಲ್ಲಿ ಕಂಡುಬರುತ್ತದೆ. ಚಿಲ್ಕ್ ಸರೋವರ ಇರುವಂಥ ರಾಜ್ಯ ಯಾವುದು ಅಂತಂದರೆ ಉತ್ತರ, ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 35. ಪುಲಿಕಾಟ್ ಸರೋವರ ಕಂಡುಬರುವಂತಹ ರಾಜ್ಯ ಇದಾಗಿದೆ. ಪುಲಿಕಾಟ್ ಸರೋವರ ಕಂಡುಬರುವ ರಾಜ್ಯ ಇದಾಗಿದೆ. ಉತ್ತರ, ಆಂಧ್ರ ಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ, ಪೂರ್ವ ಕರಾವಳಿ ಮೈದಾನವು ಡ್ಯಾಶ್ ನದಿಮುಖಜ ಭೂಮಿಗಳನ್ನು ಒಳಗೊಂಡಿದೆ. ಉತ್ತರ, ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ? ಎಷ್ಟು ರಾಜ್ಯಗಳು? ಉತ್ತರ, 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 38. ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ. ಪೂರ್ವಘಟ್ಟಗಳಲ್ಲೇ ಎತ್ತರವಾಗಿರ್ತಕ್ಕಂಥ ಶಿಖರ ಡ್ಯಾಶ್. ಉತ್ತರ, ಆರ್ಮ್ಕೊಂಡ. ಪೂರ್ವಘಟ್ಟಗಳಲ್ಲಿ ಎತ್ತರವಾದ ಶಿಖರ. ನೆಕ್ಸ್ಟ್ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಯಾವ ದೇಶಗಳ ಮಧ್ಯೆ ಇದೆ? ಮೌಂಟ್ ಎವರೆಸ್ಟ್ ಯಾವ ದೇಶಗಳ ಮಧ್ಯೆ ಲೊಕೇಟ್ ಆಗಿದೆ? ಉತ್ತರ, ನೇಪಾಳ ಮತ್ತು ಟಿಬೆಟ್ ರಾಷ್ಟ್ರಗಳ ನಡುವೆ. ಪ್ರಶ್ನೆ ಸಂಖ್ಯೆ 40. ಭಾರತದ ಭೂಸ್ವರೂಪದಲ್ಲಿ ಅತಿ ದೊಡ್ಡದು ಮತ್ತು ಅತಿ ಪುರಾತನವಾದದ್ದು. ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತಿ ಹಳೆಯದು ಮತ್ತು ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಾಕೃತಿಕ ವಿಭಾಗ. ಉತ್ತರ, ಪರ್ಯಾಯ ಪ್ರಸ್ಥಭೂಮಿ. ಆತ್ಮೀಯರೇ, ಇದುವರೆಗೂ ನಾನು ಮಾಡಿದಂಥ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.